ಇಲ್ಲಿ ಗೆಲ್ಸ್ತೀರಾ? ಗೆದ್ದೇ ಗೆಲ್ಲಿಸ್ತೀವಿ. ಅವರು ತಳಮಟ್ಟದಿಂದ ಕಟ್ಟಿರೋದಕ್ಕೆ ಇವ್ರು ಇವತ್ತು ಒಂಚೂರು ಇಂಥವಕ್ಕೆಲ್ಲ ಉದ್ಘಾಟನೆ ಕೊಟ್ಕೊಂತ ಮಿಂಚ್ತಾ ಇರೋರು ಇವರು. ಯಾರು ಇವ್ರು ಯಡಿಯೂರಪ್ಪ ಅವರು, ಬಂಗಾರಪ್ಪ ಫಾಸ್ಟ್ ಸ್ಟಾರ್ಟಿಂಗ್ ಇಂದ ಕಟ್ಟಿದ್ದು ಅವರು. ಶಿವಮೊಗ್ಗ ಅಭಿವೃದ್ಧಿ ಆಗಕ್ಕೆ ಇವರೇ ಕಾರಣ, ಬಂಗಾರಪ್ಪ. ಇವತ್ತು ಪಂಪ್ಸೆಟ್ ಪ್ರತಿಯೊಬ್ರು ರೈತರು ಪಂಪ್ಸೆಟ್ ಹಾಕ್ಸಿ ಅಂದಾರೆ ಅಂದ್ರೆ ಇವತ್ತು ತಡಿ ಕರ್ನಾಟಕದಲ್ಲಿ ಹಸಿರು ಆಗಿರೋದು ಬಂಗಾರಪ್ಪನಿಂದ. ಬರೀ ಪಂಪ್ಸೆಟ್ ಹಾಕಿ ಅಂದ್ರೆ 50,000 ರೂಪಾಯಿ ಬರ್ತಿತ್ತು ವರ್ಷಕ್ಕೆ. ಬರೀ ಅವ್ರು ಹಾಕಿದ್ರೆ ಸಾಕು ಇವತ್ತು ಪುಕ್ಸೆಟ್ ಅವ್ರು ಹಾಕಿದ್ರೆ ಓಟಿ ಇವತ್ತು ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ. ಅವ್ರು ಇವತ್ತು ಇವ್ರಿಗೆ ಇದ್ರ ಕೃತಜ್ಞನೇ ಇಲ್ಲ. ಅವರಿಗೆ ಕೋಮ ಗಲಭೆ ಮಾಡಕ್ಕೆ ಅವರೇ ಸೃಷ್ಟಿ ಮಾಡಿ ಕೊಲೆ ಮಾಡಿಸಿ ನಮ್ಮ ಕಾಂಗ್ರೆಸ್ ಮೇಲೆ ಹಾಕ್ತಾ ಇದಾರೆ ಸರ್. ಇವರು ಅವರೇ ಕೋಮ ಗಲಭೆ ಮಾಡಿಸ್ತಿರೋದು. ಸುಳ್ಳೆ ಪ್ರದೇಶಗಳ ಮೇಲೆ ನಮ್ಮ ಮೇಲೆ ಹಾಕ್ತಾ ಇದಾರೆ ಇವರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಇಷ್ಟೊತ್ತು ಜೋರಾಗಿ ಬಿಸಿಲಿತ್ತು, ಈಗ ಒಳ್ಳೆ ಮಳೆ ಬರ್ತಾ ಇದೆ, ತಂಪು ತಂಪು ವಾತಾವರಣ. ಮತದಾರರಿದ್ದಾರೆ ನಮ್ಮ ಜೊತೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ತೆ. ಏನು ಆಯ್ಕೆ ಅಣ್ಣ ಈ ಸಲ ನಿಮ್ಮ ಎಲೆಕ್ಷನ್ ಅಲ್ಲಿ? ನಿಮ್ಮ ಆಯ್ಕೆ? ನಮ್ಮ ಬಿಜೆಪಿ ಸರ್. ಬಿಜೆಪಿ. ಯಾಕಣ್ಣ ಬಿಜೆಪಿ? ಮೊದಲಿಂದನೂ ಬಿಜೆಪಿ, ಇವಾಗಲೂ ಬಿಜೆಪಿ, ಸಾಯ ತನಕನೂ ಬಿಜೆಪಿ. ಬಿಜೆಪಿನೇ. ಮೋದಿ ಮುಖ ನೋಡ್ಕೊಂಡ, ಯಡಿಯೂರಪ್ಪ ಮುಖ ನೋಡ್ಕೊಂಡ, ಹೆಂಗೆ? ಮುಂಚೆಯಿಂದನೂ ಪಕ್ಷದ ಮುಖ ನೋಡ್ಕೊಂಡೆ ಹಾಕೋದು ಸರ್. ಪಕ್ಷದ ಮುಖ ನೋಡ್ಕೊಂಡೆ ಹಾಕೋದು. ಈಗ BY ರಾಘವೇಂದ್ರ, ಈಶ್ವರಪ್ಪ, ಹಾಗೇನೆ ಗೀತಾ ಶಿವರಾಜ್ಕುಮಾರ್, ಇವರು 3 ಜನರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೆಲ್ಲ ಗೊತ್ತಿಲ್ಲ ಸರ್. ನಾವು ಮುಂಚೆಯಿಂದನೂ ಬಿಜೆಪಿ, ರಾಘವೇಂದ್ರ ಬಿಜೆಪಿ ಅಷ್ಟೇ. ರಾಘವೇಂದ್ರ. ಹಾಂ. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನೂ ಆಗಲ್ಲ ಸರ್, ಎಲೆಕ್ಷನ್ ತನಕ ಅಷ್ಟೇ, ಆಮೇಲೆ ಎಲ್ಲ ಫ್ಲಾಪ್ ಆಗುತ್ತೆ ಸರ್. ಮೋದಿ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಸರ್. ಫುಲ್ ಟಾಪ್ ಆ್ಯಂಡ್ ಟಾಪ್. ಅವ್ರು ಇದ್ದಿದ್ದಕ್ಕೆ ಈ ದೇಶ ಇಲ್ಲಿ ತನಕ ಬಂದಿದೆ. ಇಲ್ಲಾಂದ್ರೆ ಪಾಕಿಸ್ತಾನ ಆದಂಗೆ ಯಾವಾಗಲೂ ಬರಬಾರ್ದಾಗಬೇಕು. ನೀವು ಅಣ್ಣ ಶಿವಮೊಗ್ಗ ಲೋಕಲ್? ಹಾಂ, ಶಿವಮೊಗ್ಗ ಲೋಕಲ್. ನಮಸ್ತೆ ಸರ್. ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ? ತುಂಬ ಇಂಪ್ರೂವ್ಮೆಂಟ್ ಇದೆ, ವರ್ಕ್ ಮಾಡಿರೋದು ನೋಡಿದ್ದೀವಿ. BY ರಾಘವೇಂದ್ರ ಅವರ ಅಭಿವೃದ್ಧಿ ಕಾರ್ಯಗಳು ಇಷ್ಟ ಆಯ್ತು? ಹೌದು. ಮೇಡಮ್, ಒಂದ್ ಕಡೆಯಲ್ಲಿ ಈಶ್ವರಪ್ಪನವರು ಕೂಡ ಬಂಡಾಯ ಎದ್ದು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಂಪ್ಯಾರಿಟಿವ್ಲಿ ಇವ್ರದ್ದು ಜಾಸ್ತಿ ಇದೆ. ಈಶ್ವರಪ್ಪ ಮೇಲೆ ಅಭಿಮಾನ ಇದೆ ನಿಮಗೆ? ಅಫ್ಕೋರ್ಸ್ ಇರುತ್ತೆ. ಗೀತಾ ಶಿವರಾಜ್ಕುಮಾರ್ ಅವ್ರ ಬಗ್ಗೆ? ಅವ್ರು ಇವಾಗ ನ್ಯೂ ಕ್ಯಾಂಡಿಡೇಟು, ಬಟ್ ನಾವು ವರ್ಕ್ ಮಾಡಿರೋದನ್ನ ನೋಡಬೇಕಲ್ಲ. ನೋಡ್ತೀರಾ? ಮೋದಿ ಮುಖ ನೋಡ್ತೀರಾ, ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳನ್ನ ನೋಡ್ತೀರಾ? ವರ್ಕ್ ಯಾರು ಮಾಡಿದಾರೆ ಅವ್ರನ್ನ ನೋಡ್ತೀವಿ. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ನಿಮಗೆ? ಇಲ್ಲ, ಕೆಲವು ಇಷ್ಟ ಆಗಿಲ್ಲ. ಕೆಲವು ಇಷ್ಟ ಆಗಿಲ್ಲ. ಎಸ್. ನಿಮ್ಮ ಆಯ್ಕೆ ಯಾರು ಮೇಡಮ್? ಆಯ್ಕೆ ಅಂದರೆ ಹಾಗೇನಿಲ್ಲ, ಯಾರು ಸ್ವಲ್ಪ ಪ್ರೋಗ್ರೆಸ್ ಇದು ಮಾಡ್ತಾರೆ ಸೊ ಅವರಿಗೆ. ಅವರು ಇವರು ಅಂತ ಏನಿಲ್ಲ. ಅವರು ಇವರು ಅಂತ ಇಲ್ಲ. BY ರಾಘವೇಂದ್ರ, ಗೀತಾ ಶಿವರಾಜ್ಕುಮಾರ್ ಆ್ಯಂಡ್ ಈಶ್ವರಪ್ಪ, ನಿಮ್ಮ ಅಭಿಪ್ರಾಯ ಏನು ಮೇಡಮ್? ನಾವು ಆ್ಯಕ್ಚುಲಿ ಶಿವಮೊಗ್ಗದವರಲ್ಲ. ಶಿವಮೊಗ್ಗದವರಲ್ಲ, ಇಲ್ಲಿ ಅವರು ಮೇಡಮ್? ನಾವು ಸಿರ್ಸಿ. ಸಿರ್ಸಿ ಅವರು. ಸಿರ್ಸಿಯಲ್ಲಿ ಬಿಜೆಪಿ ಗೆಲ್ಬಹುದಾ ಈ ಬಾರಿ ಉತ್ತರ ಕನ್ನಡದಲ್ಲಿ? ಗೊತ್ತಿಲ್ಲ. ಬಿಜೆಪಿ ಮಾಜಿ ಸ್ಪೀಕರ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಆ್ಯಕ್ಚುಲಿ ಸಿರ್ಸಿಲಿ ಇಷ್ಟು ವರ್ಷದಿಂದ ಇವ್ರು ಯಾರು ಸ್ಪೀಕರ್ ವಿಶ್ವೇಶ್ವರಯ್ಯನವರು ಏನೂ ಇಂಪ್ರೂವ್ ಮಾಡಿಲ್ಲ. ಸೊ ಗೊತ್ತಿಲ್ಲ. ಒಂದು ಟಫ್ ಫೈಟ್ ಕೊಡ್ಬೋದಾ? ಕೊಡ್ಬೋದು. ಈಗ ಮೋದಿ ಅವರ ಯೋಜನೆಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಜನೆಗಳು, ಹಾಗೆಯೇ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು, ಯಾವ್ದು ಇಷ್ಟ ಆಯಿತು ನಿಮಗೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂಗೆ ಮೋದಿಯವ್ರ ಯೋಜನೆ ಏನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರದ್ದು ಯೋಜನೆ ಏನು ಅಂದರೆ ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ ನಿಜ, ಬಟ್ ಅದು ಅಷ್ಟು ಯೂಸ್ ಆಗ್ತಿದೆ. ಆದರೆ ಏನಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ಅದರಿಂದ. ನೆಕ್ಸ್ಟು 2000 ಓಕೆ, ಆಮೇಲೆ ಎಜುಕೇಷನ್ ಮಾಡದಿರೋರಿಗೆ 3000 ಓಕೆ, ಬಟ್ ಅದನ್ನ ಅವರು ಯುಟಿಲೈಸ್ ಮಾಡ್ಕೋತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯಿತು? 50-50. ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿಯವರು ಸತತವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಗೆದ್ಕೊಂಡು ಬರ್ತಾ ಇದ್ದಾರೆ, ಒಂದು ಚೇಂಜಸ್ ಬಯಸಬಲ್ವಾ ನೀವು? ಹಾಂ, ಗೆದ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ಬ್ಯಾಗು, ಎಕ್ಸೈಸ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬಿಜೆಪಿ. ಲತಾ ಮಲ್ಲಿಕಾರ್ಜುನ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರೆಲ್ಲ ನಮಗೆ ಗೊತ್ತಿಲ್ಲ. ಮೋದಿ ಆಡಳಿತ ಖುಷಿ ಕೊಡ್ತಾ? ಖುಷಿ. ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು? ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಅದೇ ಕಾಲೇಜ್ ಬರ್ತಾರೆ ಅವ್ರಿಗೆ ತೊಂದರೆ ಬಸ್ಸಿಗೆ, ಅದಕ್ಕೆ ಅದೇ ಅದೊಂದಷ್ಟೇ. ಏನು ಓದ್ತಾ ಇದ್ದೀರಾ ಬ್ರದರ್? ನಾವು M.Com ಫಸ್ಟ್ ಇಯರ್. M.Com ಓದ್ತಾ ಇದ್ದೀರಾ? ಒಳ್ಳೇದಾಗಲಿ. ಎಷ್ಟನೇ ಓಟ್ ನಿಮ್ದಿದು? ನಮ್ಮ ಮೂರನೇ ಓಟು ಒಳ್ಳೆ ಅಭ್ಯರ್ಥಿಗೆ ಹಾಕಿ ಅಂತ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.